ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದಂತ ಗೌರವಾನ್ವಿತ PN ರವಿಕುಮಾರ್ ಅಣ್ಣವರಿಗೆ ಮೊದಲನೇದಾಗಿ ಗೌರವಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಕಲೆಗಳೊಂದಾದಂತಹ ನಾಟಕ ಕಾರ್ಯಕ್ರಮ, ಅದರಲ್ಲಿ ವಿಶೇಷವಾಗಿ ಪೌರಾಣಿಕ ನಾಟಕ ಕುರುಕ್ಷೇತ್ರ ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ಸುಂದರ ವೈವಿಧ್ಯಮಯ ಒಂದು ನಾಟಕನ ಇವತ್ತು ದಿವಸ ತುಮನಹಳ್ಳಿ ಗ್ರಾಮದಲ್ಲಿ ವಿಶೇಷ ರೀತಿಯಲ್ಲಿ ಇಲ್ಲೇ ಕಲಿತು ಮಾಡ್ತಕ್ಕಂಥ ಈ ಒಂದು ಕಲೆಗೆ ಈ ಒಂದು ವೇದಿಕೆ ಎಲ್ಲ ಗ್ರಾಮದ ಮುಖಂಡರು, ಇಲ್ಲಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು, ರೈತ ಮಿತ್ರರು, ಅಣ್ಣತಮ್ಮಂದಿರು, ಅಕ್ಕತಂಗಿಯರು, ಹಾಗೆ ಪೊಲೀಸ್ ಇಲಾಖೆ ಎಲ್ಲೂ ಕೂಡ ಮೊದಲ ಶುಭಾಶಯ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಸಹ ನಾಟಕ, ಕಲೆ, ಸಾಹಿತ್ಯ ಇದು ಇವತ್ತು ಗ್ರಾಮೀಣ ಭಾಗದಲ್ಲಿ ಅದರದ್ದೇ ಆದ ತಂದೆ ಅಂತ ಒಂದು ಮಹತ್ವ ಉಳಿಸ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಅದರಲ್ಲಿ ಸಾಮಾಜಿಕ ಕಳಕಳಿ, ನೈತಿಕ ಮೌಲ್ಯಗಳನ್ನು ಹೊಂದಿರತಕ್ಕಂಥ ನಾಟಕ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಚಿಕ್ಕ ವಯಸ್ಸಿಂದ ಹಿರಿಯರ ತನಕ ಕೂಡ ನೋಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ. ಇಲ್ಲಿ ನಾಟಕ ನೋಡೋದು ನನಗೆ ಆನಂದ ಆಗುತ್ತೆ. 88 ವರ್ಷದ ಹುಡುಗರು ಈ ಪಾತ್ರ ಆಡ್ತಾರೆ. ಇದು ಅಷ್ಟು ಸುಲಭವಾದಂತ ಕೆಲಸ ಅಲ್ಲ. ಅದರಲ್ಲಿ ವಿಶೇಷ ಗುರುಗಳು, ಅವ್ರಿಗೆ ಅದು ಎಷ್ಟು ತಾಳ್ಮೆ ಇದೆಯೋ ಗೊತ್ತಿಲ್ಲ. ಇದು ನಮ್ಮ ರೈತ ಮಿತ್ರರಿಗೆ ಒಂದು ಪಾತ್ರದಲ್ಲಿ ಆ ಒಂದು ತಲ್ಲೀನರಾಗಿ ಆ ನಾಟಕದ ಆ ಡೈಲಾಗ್ಸ್ ನ ತಿಳಿಯುವಂಥದ್ದು. ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಏನು ಇವತ್ತೆಲ್ಲ ಭಾಗವಹಿಸಿದ್ರಿ. ನಮ್ಮೆಲ್ಲರ ಸಾಮಾಜಿಕ ಮತ್ತೆ ಪ್ರಜ್ಞಾವಂತ ನಾಗರಿಕರ ಜವಾಬ್ದಾರಿ ಅಂದ್ರೆ ಇವತ್ತು ಗ್ರಾಮಗಳಲ್ಲಿ ಸಂಘರ್ಷ, ಅಶಾಂತಿ ಅವೆಲ್ಲ ಕೂಡ ಹೋಗಲಾಡಿಸ್ಬೇಕಂದ್ರೆ ಇಂಥ ಒಂದು ನಾಟಕಗಳ ಮಹತ್ವ ಮತ್ತು ನಾಟಕಗಳಲ್ಲಿ ಭಾಗವಹಿಸುವಿಕೆ ಮತ್ತು ಆ ಪಾತ್ರಧಾರಿಗಳಲ್ಲಿ ಬಹಳ ಮುಖ್ಯ ಆಗ್ತದೆ. ಇವತ್ತು ನೆಮ್ಮದಿಯಾಗಿದ್ದೀವಿ, ಶಾಂತಿಯುತವಾಗಿದೆ ಅಂದ್ರೆ ಕಾರಣ ನಮ್ಮಲ್ಲಿಂದ ವೈಮನಸ್ಸುಗಳನ್ನ ಇವತ್ತು ತೊಳೆದಾಕಿ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಸಾರ್ತಕ್ಕಂಥ ಇಂಥ ನಾಟಕಗಳನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ಆ ಮೂಲಕ ಒಂದು ಅತ್ಯುತ್ತಮವಾದ ಒಂದು ಗ್ರಾಮ, ಒಂದು ಜಿಲ್ಲೆ, ಒಂದು ನಾಡನ್ನ ನಾವೆಲ್ಲರೂ ಕೂಡ ಕಟ್ಟೋಣ ಅಂತ ಸಂದರ್ಭ ಹೇಳ್ತಾ ಏನಿಂತ ಒಂದು ವೇದಿಕೆಗೆ ನನ್ನನ್ನು ಬರಮಾಡಿ ಈ ಒಂದು ನನ್ನ ಗೌರವಕ್ಕೆ ಏನು ನನಗೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ನನ್ನೆಲ್ಲ ಅನ್ನದಾತರಲ್ಲಿ, ವಿಶೇಷವಾಗಿ ರೈತ ಬಂಧುಗಳಲ್ಲಿ ನಾನು ಅನಂತರದ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ. ನಾಟಕ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ನಾಟಕದಿಂದ ನೋಡ್ರಿ, ಇವತ್ತು ಎಷ್ಟೇ ಕೆಲಸಗಳಿದ್ರು ಸಹ ತಾವೆಲ್ಲರೂ ಕೂಡ ಶಿಸ್ತಿನಿಂದ ಬಂದು ಮುಂದ್ಗಡೆ ಒಂಚೂರು ಕೂಡ ಗಲಾಟೆ ಮಾಡಿದ್ರೆ ಎಷ್ಟು ಆ ಹೆಣ್ಮಕ್ಳು ತಾಯಂದಿರು ಎಷ್ಟು ಕಳಕಳೆಯಿಂದ ಬಂದು ಇವತ್ತು ಈ ನಾಟಕ ನೋಡ್ತಾ ಇದ್ದೀರಿ. ದಿನವಿಡೀ ಜಂಜಾಟ, ದಿನವಿಡೀ ಕೆಲಸ, ದಿನವಿಡೀ ಮಕ್ಕಳು, ಮರಿ, ಸಂಸಾರ ಎಲ್ಲ ಗೋಜುಗಳನ್ನು ಮರೆತು ಈ ಒಂದು ಅರ್ಧ ಗಂಟೆ ಕಾಲ ತಾವೆಲ್ಲರೂ ಕೂಡ ರಾತ್ರಿ ಇಡೀ ಈ ನಾಟಕ ನೋಡೋದು ಬಹಳ ನಿಜವಾಗ್ಲೂ ಇದೆಲ್ಲ ಒಂದು ಸೌಭಾಗ್ಯ. ಕಾರಣ ಏನು, ನಾನು ಸುಮಾರು 45 ವರ್ಷಗಳಿಂದ ನಾನು ನಾಟಕ ನೋಡಿದ್ದೇನು. ನಮ್ಮೂರಲ್ಲಿ ಎಂಥದ್ದು ಒಂದು ನಾಟಕ ರಾಮಾಂಜನೇಯ ಯುದ್ಧ ಅನ್ನೋ ಒಂದು ನಾಟಕ ಆಡ್ತಾ ಇದ್ರು. ನಾನು ಅವಾಗ ನೋಡಿದ ಜ್ಞಾಪಕ ಅದೇ. ಇವತ್ತು ನನಗೆ ಬಹಳ ಸಂತೋಷ ಆಯ್ತು. ಅದಕ್ಕೆ ಒಂದು ಗಂಟೆ ಹೊತ್ತು ನಾಟಕ ನೋಡಿದ್ದೀನಿ, ಬಹಳ ಖುಷಿ ಆಯಿತು. ಇಂಥ ಒಂದು ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ನಡೆಯೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಏನೇ ಒಂದು ಭಿನ್ನಾಭಿಪ್ರಾಯಗಳು, ಏನೇ ಒಂದು ಜಗಳಗಳು ಇಂಥವೇನಿದ್ರು ಸಹ ಅದು ಮರೆಯಾಗಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವೈಕ್ಯತೆ ಮೂಡ್ತದೆ. ಆದ್ರಿಂದ ಇಂಥ ಒಂದು ಮನೋರಂಜನೆ ಕಾರ್ಯಕ್ರಮಗಳು, ಇಂಥ ಒಂದು ಕಾರ್ಯಕ್ರಮಗಳ ಇವತ್ತು ಕಲಾವಿದರಿಗೆ ನಾವು ಮೊದಲನೇದಾಗಿ ವಂದನೆ ಹೇಳಬೇಕು. ಕಾರಣ ಏನಂದ್ರೆ ಇವತ್ತು ಕಲೆ ಇನ್ನೂ ಉಳಿದದೆ ಅಂದ್ರೆ ಈ ಪುಣ್ಯಾತ್ಮರ ಕಲಾವಿದರಿಂದ ಉಳಿದದೆ. ಆ ಕಲಾವಿದರು ಇವತ್ತು ನಾವು ಎಲ್ಲ ಊರಿನ ಜನಗಳಿಗೆ ಈ ಕಲೆಯನ್ನು ಹೇಳ್ಕೊಟ್ಟು ಆ ಕಲೆನ ಇವತ್ತು ಎಷ್ಟೋ ಸಿನಿಮಾಗಳು ಬಂದಿರ್ಬೋದು, ಇನ್ನೇನೇನೋ ಬಂದಿರ್ಬೋದು. ಇವತ್ತು ಮೊಬೈಲ್ಗಳಲ್ಲಿ ಏನೆಲ್ಲ ಆಗಬಾರ್ದು ಮಾಡಬಾರ್ದೆಲ್ಲ ಬರ್ತದ, ಅದನ್ನೆಲ್ಲ ನೋಡಿ ಅದೆಲ್ಲ ಅಷ್ಟು ಮುಂದುವರೆದ್ರು ಸಹ ಇವತ್ತೊಂದು ನಾಟಕ ಅಂದಾಗ ಎಲ್ಲರೂ ಬಂದಿದ್ದೀವಿ ನೋಡ್ರಿ. ನಾವು ಎಲ್ಲರೂ ಚಿಕ್ಕ ದೊಡ್ಡ ಅನ್ನೋದನ್ನೆಲ್ಲ ಮರೆತು ಎಲ್ಲರೂ ಬಂದಿದ್ದೀವಿ. ಇಂಥ ಒಂದು ನಾಟಕಗಳನ್ನ ಪ್ರೋತ್ಸಾಹಿಸಿದಂತ ಈ ಗ್ರಾಮದ ಜನತೆಗೆ ಭಗವಂತ ಆಂಜನೇಯ ಸ್ವಾಮಿ ಭಗವಂತ ಎಲ್ಲರೂ ಐರಾರೋಗ್ಯ ಭಾಗ್ಯಗಳನ್ನು ಕೊಡ್ಲಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ನನಗೆ 2 ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ದೇವಾ